ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋ ಬಂದು ಗೆಟ್ ರೆಡಿ ವಿತ್ ಮೀ. ಸೊ ಇವತ್ತು ಬಂದು ನಾನು ಆಫೀಸಿಗೆ ಮಾಡ್ರನ್ ಲುಕ್ಕಲ್ಲೇ ಹೋಗ್ತಾ ಇದ್ದೀನಿ. ಇದು ಬಂದು ಲೋಟಸ್ ಬ್ರೈಟ್ನಿಂಗ್ ಸಿರಮ್. ಯೂಶ್ವಲಿ ನನ್ನ ಸ್ಕಿನ್ನಿಗೆ ಯಾವುದೂ ಅಷ್ಟೊಂದು ಮ್ಯಾಚ್ ಆಗೋಲ್ಲ, ಬಟ್ ಇದು ಬಂದು ನಮ್ಮ ಅತ್ತಿಗೆದು. ಜಸ್ಟ್ ಒನ್ಸ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹಚ್ತಾ ಇದ್ದೀನಿ. ಲೈಕ್ 2 ಡೇಸ್ ಆಯಿತು ನಾನು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದು ಬಂದು ಕರೆಕ್ಟಾಗಿ ನನಗೆ ಮ್ಯಾಚ್ ಆಗಿದೆ, ಲೈಕ್ ನನ್ನ ಸ್ಕಿನ್ಗೆ. ಸೊ ಯೂಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬಂದು ನಾಗಪಂಚಮಿ ಆಗಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆನೇ ತಲೆ ಸ್ನಾನ ಮಾಡಿದ್ದೆ, ಸೊ ನಾನು ಮತ್ತೆ ಏನು ತಲೆ ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ನೆನ್ನೆ ಏನು ನಾನ್ ವೆಜ್ ತಿಂದಿರಲಿಲ್ಲ, ಇನ್ ಸೆನ್ಸ್ ಎಗ್ ಏನು ತಿಂದಿರಲಿಲ್ಲ. ಸೊ ಪರವಾಗಿಲ್ಲ ಅಂದ್ಬಿಟ್ಟು ನಾರ್ಮಲಾಗಿ ಸ್ನಾನ ಮಾಡಿದೆ. ಸೊ ಈ ಥರ ಟ್ಯಾಪ್ ಮಾಡಿಕೊಂಡು ಸೆರಮ್ ಹಚ್ಕೊಂಡೆ. ನಾನು ಯೂಶ್ವಲಿ ನೆಕ್ಕಿಗೆ ಸಮೇತ ನಾನು ಏನೇ ಫೇಸಿಗೆ ಹಚ್ಚಿದ್ರೆ ಅದನ್ನು ನಾನು ನೆಕ್ಗೂ ಹಾಕ್ತೀನಿ. ಆ್ಯಂಡ್ ಇವತ್ತು ಲೋಷನ್ ಹಚ್ಚೋದೆ ಸ್ಟಾರ್ಟಿಂಗಲ್ಲಿ ಮರ್ತೋಗಿತ್ತು. ಇವಾಗ ಅದನ್ನು ನೋಡಿದ ತಕ್ಷಣ ನೆನಪಾಯಿತು ಅಂದ್ಬಿಟ್ಟು ಎತ್ಕೊಂಡು ಹಚ್ಕೊತಿದ್ದೀನಿ. ಆ್ಯಂಡ್ ಅದೇ ನಾ ಹೇಳ್ದಂಗೆ ಹಾಲು ಎರಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಲೈಕ್ ಟೈಮ್ ಆದಂಗೆ ಹೋಗ್ಬಿಟ್ಟು ಹಾಲು ಎತ್ಬಿಟ್ಟು ಬರ್ತೀನಿ ದೇವಸ್ಥಾನದಲ್ಲಿ. ಸೊ ಇದು ಬಂದು UV ಡೋನೆಕ್ಸ್. ಅದು ಆ್ಯಕ್ಚುಲಿ ನನಗೂ ಸ್ಪೆಲ್ ಮಾಡೋಕ್ಕೆ ಬರೋಲ್ಲ, ಬಟ್ ಸನ್ಸ್ಕ್ರೀನು ತುಂಬಾ ಚೆನ್ನಾಗಿದೆ, ನಂಬರ್ 1 ರೇಟೆಡ್. ಸೊ ಇದು ಒಂದು ಪ್ಯಾಕೇ 1,500 ಏನೋ ಅನಿಸುತ್ತೆ. ಈ ನಾನು ಯೂಸ್ ಮಾಡ್ತಾ ಇರೋ ಕ್ರೀಮ್ ಬಂದು 1,500 ಏನೋ. ಇದು ಬಂದು ಸನ್ಸ್ಕ್ರೀನ್ ಚೆನ್ನಾಗಿ ಏನೂ ಜಾಸ್ತಿ ಹಚ್ಚಕ್ಕೆ ಹೋಗಲ್ಲ. ಸೊ ಸನ್ಸ್ಕ್ರೀನ್ ಅಂತ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ, ಡೈಲಿ ಯೂಸ್ ಮಾಡ್ತೀನಿ. ಸೊ ಸನ್ಸ್ಕ್ರೀನ್ ಹಚ್ಕೊಂಡೆ. ನೆಕ್ಸ್ಟ್ ಬಂದು ನಾನು ಲ್ಯಾಕ್ಮಿ ಹಚ್ಕೊತೀನಿ ಅನಿಸುತ್ತೆ. ಸೊ ಈ ಥರ ಸ್ವಲ್ಪ ಟ್ಯಾಪ್ ಮಾಡಿಕೊಂಡ್ರೆ ಇವಾಗ ನಾನು ಹೇಳ್ದಂಗೆ ನೆಕ್ ಕೂಡ ಹಚ್ಕೊಂಡೆ. ಎಸ್, ದಿಸ್ ಈಸ್ ಲ್ಯಾಕ್ಮಿ. ಈ ಥರ ಫೇಸ್ಗೆಲ್ಲ ಮೇಲ್ಗಡೆ ಹಚ್ಕೊಂಡ್ರೆ ಇದು ಕೂಡ ಸನ್ಸ್ಕ್ರೀನ್ ಪ್ಲಸ್ ಗ್ಲೋಯಿಂಗ್ ಕ್ರೀಮ್. ಸೊ ನೋಡ್ಬೋದು ನನ್ನ ಫೇಸಲ್ಲಿ ಹೇಗೆ ಗ್ಲೋ ಕಾಣಿಸ್ತಿದೆ ನೋಡಿ. ಈ ಥರ ಹಿಂದೆಗಡೆ ನನ್ನ ಹಸ್ಬೆಂಡ್ ಮಲ್ಕೊಂಡಿದ್ದಾರೆ. ಸೊ ಅವ್ರು ಬಂದು ಲೇಟಾಗಿ ಎದ್ದೇಳೋದು, ಬಿಕಾಸ್ ನಾನು ರೆಡಿ ಆಗಿಬಿಟ್ಟು ಆಚೆ ಹೋಗಿ ತಿಂಡಿ ಎಲ್ಲ ತಿನ್ನೋ ಅಷ್ಟರಲ್ಲಿ ಅವ್ರು ಎದ್ದು ಸ್ನಾನ ಮಾಡ್ಕೊಳಂಗಿದ್ರೆ ಬೇಗನೆ ಎದ್ದಿರೋರು. ಸೊ ಇವತ್ತು ಬಂದು ಹಾಗೆ ಮುಖ ತೊಳ್ಕೊತೀನಿ ಅಂತ ಅಂದರು. ಸರಿ ಫೈನ್ ಅಂದ್ಕೊಂಡು ಸೊ ಈಗ ಬಂದು ಆ್ಯಕ್ಚುಲಿ ನೆಕ್ಸ್ಟಿಂದ ನಾನು ಸ್ಟ್ಯಾಂಡ್ ತೊಗೊಬೇಕಾಗುತ್ತೆ, ಬಿಕಾಸ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಏರೋಪ್ಲೇನ್ ಹೋಗ್ತಾ ಇದೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ನೆಕ್ಸ್ಟಿಂದ ನಾನು ಸ್ಟ್ಯಾಂಡ್ ಏನಾದರೂ ತೊಗೊಂಡ್ರೆ ಸರಿ ಹೋಗುತ್ತೆ, ಬಿಕಾಸ್ ನನ್ನ ಮೊಬೈಲ್ನ ಸೈಡಿಗೆ ಇಟ್ಬಿಟ್ಟು ಮಿರರಲ್ಲಿ ನೋಡ್ಕೊಂಡು ಮಾಡೋದ್ರಿಂದ ನಿಮಗೆ ನಾನು ಐಲೈನರ್ ಲೈಕ್ ಹೇಗೆ ಹಚ್ತೀನಿ, ಇಲ್ಲ ಬೇರೆ ಏನಾದರೂ ಹಚ್ಬೇಕಾದ್ರೆ ನಾನು ಮಿರರ್ ಹತ್ರ ಹೋಗಿ ನೋಡಿಕೊಂಡು ಹಚ್ಚೋದು, ಬಿಕಾಸ್ ನನಗೆ ಲಾಂಗ್ ಸೈಟ್ ಇರೋದ್ರಿಂದ. ಸೊ ಐಲೈನರ್ ಹಚ್ಕೊಂಡೆ, ಅದರಲ್ಲೇ ಒಂದು ಬೊಟ್ಟಿಕ್ಕೊಂತೀನಿ ಯೂಶ್ವಲಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಬೊಟ್ಟು. ತಡಾ. ಸೊ ನೆಕ್ಸ್ಟ್ ಬಂದು ನಾನು ಹಚ್ಚೋದು ಮಸ್ಕರ. ಸೊ ನಾನು ಡೈಲಿ ಹಚ್ಚಲ್ಲ ಮಸ್ಕರ, ತಿಳಿದಾಗ ಯಾವಾಗ ಹಚ್ಕೋಬೇಕು ಅನಿಸುತ್ತೋ ಆವಾಗ ಮಾತ್ರ ಹಚ್ತೀನಿ. ಸೊ ಕೆಳಗಡೆ ಎಲ್ಲ ನಾನೇನು ಐಲೈನರ್ ಹಾಕಿಲ್ಲ, ಬಿಕಾಸ್ ಮಾಡರ್ನ್ ಲುಕ್ ಆಗಿರೋದ್ರಿಂದ ಕೆಳಗಡೆ ನಾನು ಹಚ್ಚಕ್ಕೆ ಹೋಗಲ್ಲ, ಮೇಲ್ಗಡೆ ಮಾತ್ರ ಹಾಕಿದ್ದೀನಿ ಅಷ್ಟೇ. ಮೋಸ್ಟ್ಲಿ ನೆಕ್ಸ್ಟ್ ನಾನು ಒಂದು ಲಿಪ್ಸ್ಟಿಕ್. ಇದು ಒಂದು ಮ್ಯಾಟ್ ಲಿಪ್ಸ್ಟಿಕ್. ಆ್ಯಕ್ಚುಲಿ ಇದು ಹೊಸದು, ನಾನು ಇವತ್ತೇ ಟ್ರೈ ಮಾಡ್ತಾ ಇರೋದು, ಮುಂಚೆ ಟ್ರೈ ಮಾಡಿರಲಿಲ್ಲ. ನೋಡುವ
ನನ್ನ ಫೇಸಿಗೆ ಸೆಟ್ ಆಗುತ್ತೋ ಇಲ್ಲವೋ ಅಂತ. ನಾನು ಜಾಸ್ತಿ ಹಚ್ಚಕ್ಕೆ ಹೋಗಲ್ಲ ಬಿಕಾಸ್ ನನಗೆ ಯೂಶ್ವಲಿ ಸೆಟ್ ಆಗೋದು ಬಂದು ಪಿಂಕ್ ಮತ್ತು ಡಾರ್ಕ್ ರೆಡ್ ಅದಷ್ಟೇ ಸೂಟ್ ಆಗೋದು. ಇದು ನೋಡೋಣ ಅಂತ ಹಚ್ಚಿದ್ದೀನಿ, ಲೈಟಾಗೆ ಹಚ್ಚಿದೆ, ಚೆನ್ನಾಗಿ ಕಾಣಿಸ್ತದೆ. ಹಿಂದೆಗಡೆ ನೋಡ್ಬೋದು ಮೆಸ್ಸಿ ಆಗಿದೆ ಬಿಕಾಸ್ ನನ್ನ ಹಸ್ಬೆಂಡ್ ಇವಾಗ ತಾನೇ ಎದ್ದೋದ್ರು. ನಾನು ರೆಡಿ ಎಲ್ಲ ಆಗಿ ಆಮೇಲೆ ಅದೆಲ್ಲ ಬೆಡ್ ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ. ಸೊ ಈಗ ಬಂದು ಐಲೈನರ್, ಲೈಟಾಗಿ ಐಲೈನರ್ ಹಚ್ಕೊತಾ ಇದ್ದೀನಿ, ಹೀಗಿದೆ. ನೆಕ್ಸ್ಟ್ ತಲೆ ಬಚ್ಚುವ, ತಲೆ ಬಚ್ಕೊಳ್ಳು, ಪೌಡ್ರ್ ಹಾಕೊಳ್ಳು. ನನ್ನ ಕೂದಲು ಶಾರ್ಟ್ ಆಗಿರೋದ್ರಿಂದ ಜಾಸ್ತಿ ನನಗೆ ಆಗಿರಲ್ಲ. ಯೂಶ್ವಲಿ ಮುಂಚೆ ತುಂಬಾ ಉದ್ದ ಇತ್ತು, ಆವಾಗ ತುಂಬಾ ಸಿಕ್ಕಾಗ್ತಿತ್ತು. ಬಟ್ ಇವಾಗ ಅಷ್ಟಾಗಲ್ಲ. ಅಷ್ಟೇ ನನ್ನ ಫೈನಲ್ ಲುಕ್. ಟಾಡಾ.